ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ಮೊದಲೇನಲ್ಲ, ಇದಕ್ಕೂ ಮೊದಲು ಬಹಳ ವರ್ಷಗಳಿಂದನೂ ಕಳ್ತನ ಆಗಿತ್ತು. ಅದನ್ನ ಮಾಡಿದವರು ಯಾರು ಅಂತ ನಿನಗೂ ಚೆನ್ನಾಗಿ ಗೊತ್ತು, ಇಡೀ ಊರ್ ಜನಕ್ಕೆ ಗೊತ್ತು. ನಿಮ್ಮಪ್ಪ ಕಳ್ತನ ಮಾಡಿದ್ದಾಗ ಅವ್ರನ್ನ ಹಿಡಿದುಕೊಟ್ಟಿದ್ದು ಇದೇ ಮುತ್ತಣ್ಣ. ಅಂತ ಮುತ್ತಣ್ಣ ಈಗ ಕಳ್ತನ ಮಾಡಿದ್ದಾನೆ ಅಂದ್ರೆ ಇದನ್ನ ಯಾರಾದ್ರೂ ನಂಬ ಮಾತಾ? ಅವನ್ಗ ಬುದ್ಧಿ ಇದ್ದಿದ್ರೆ ಅವತ್ತ ನಿಮ್ಮ ಅಪ್ಪನ ಜೊತೆ ಸೇರ್ಕೊಂಡು ಇಬ್ರು ಕೈ ಜೋಡಿಸಿ ಎಲ್ಲಾ ಒಡವೆಗಳು ಲಪ್ಟಾಯಿಸ್ಬೋದಿತ್ತಲ್ವಾ? ಇದಕ್ಕೇನ್ ಹೇಳ್ತೀರಾ ಗೌಡ್ರೆ? ರೇ ಗೌಡ್ರೆ, ಅದು ಆಗಿನ ಪರಿಸ್ಥಿತಿ, ಇದು ಈಗಿನ ಪರಿಸ್ಥಿತಿ. ಇವ್ರ ಅಪ್ಪ ಕಳ್ತನ ಮಾಡಿರಬಹುದು, ಆದ್ರೆ ಅವ್ರ ಮಗ ಕೃಷ್ಣಣ್ಣ ಕಷ್ಟಪಟ್ಟು ದುಡ್ದು ನಮ್ಮೂರಿನ ಪಂಚಾಯ್ತಿ ಪ್ರೆಸಿಡೆಂಟ್ ಆಗವ್ರೆ. ಅವತ್ತು ರಾಜನಂಗಿದ್ದ ಮುತ್ತಣ್ಣ ಇವತ್ತು ಬೀದಿಗೆ ಬಂದವನೆ. ಕಾಲ ಬದಲಾದಂಗೆ ಮನ್ಸನು ಕೂಡ ಬದಲಾಯ್ತಾನೆ. ಮನೆ ಎಲ್ಲ ಅಡಮಾನ ಇಟ್ಟೋನೆ, ಮೈ ತುಂಬ ಎಲ್ಲ ಸಾಲ. ವಯಸ್ಸಿ ಬಂದಿರೋ ಹೆಣ್ಮಕ್ಳು ಮನೆ ಮಗ ಕಳ್ತನ ಮಾಡಿ ಕಳ್ಳನ್ ಪಟ್ಟ ಒತ್ಕೊಂಡು ಊರು ಬಿಟ್ಟೋಡೋದ. ಹಸ್ತವ್ರಿಗೆ ಅನ್ನ ಕಾಯೋ ಕೆಲಸ ಕೊಟ್ರೆ ಕದ್ದು 2 ತುತ್ತು ನುಂಗಿರ್ಬೋದು. ಹಾಗೆ ದುರಾಸೆ ಪಟ್ಟು ಮನೆ ಅಪ್ಪನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಒಂದು ಕಲ್ಲಿಗೆ 2 ಅಕ್ಕಿ ಹೊಡೆದು ಪಿಲಾನ್ ಮಾಡ್ಕೊಂಡು ಇರೋ ಪರೋ ಕಷ್ಟನೆಲ್ಲ ತೀರಿಸ್ಕೊಂಡ್ಬಿಡ್ಬೋದು ಅಂತ ಅಪ್ಪ ಮಗಳು ಇಬ್ರು ಸೇರಿ ಸಂಚು ಮಾಡಿ ವಂಚು ಹಾಕಿ ಕಳ್ತನ ಮಾಡಿರೋದು ಇವ್ರೆ.